ರಾಷ್ಟ್ರ ರಾಜಕಾರಣದಲ್ಲಿ ಮೋಹನ್ ಭಾಗವತ್ ಮಾತಿನದ್ದೇ ಸದ್ದು. ಆರ್ಎಸ್ಎಸ್ ಮುಖ್ಯಸ್ಥರು ನಿನ್ನೆ ಆಡಿದ್ದ ಒಂದು ಮಾತು ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಕೊಟ್ಟಿದೆ. ಮೋದಿ ಯಾವಾಗ ನಿವೃತ್ತಿ ಆಗ್ತಾರೆ ಅಂತ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 75 ವರ್ಷಕ್ಕೆ ನಿವೃತ್ತಿ. ವಿಪಕ್ಷಗಳಿಗೆ ಆಹಾರವಾದ ಭಾಗವತ್ ಹೇಳಿಕೆ. ರಾಜಕೀಯದಲ್ಲಿ 75 ವರ್ಷ ದಾಟಿದವರು ಸ್ವಯಂ ನಿವೃತ್ತರಾಗಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಒಂದು ಹೇಳಿಕೆ ನೀಡಿದ್ರು. ಆ ಮಾತು ಇದೇ ಸೆಪ್ಟೆಂಬರ್ಗೆ 75 ವಸಂತಗಳನ್ನ ಪೂರೈಸ್ತಾ ಇರುವಂತಹ ಪ್ರಧಾನಿ ಮೋದಿಯವರ ನಿವೃತ್ತಿಯ ಕುರಿತಾಗಿದ್ದ ಅನ್ನುವಂತ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಕೇಳ್ತಿವೆ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने जे त्यांच्या गौरवाकरता गौरवाचा भाव मनात घेऊन सगळं होतं, त्याच्यात तो गौरव आपल्याला चिकटू नये. ನಿವೃತ್ತಿ ಆಗೋದ್ಯಾರು? ನರೇಂದ್ರ ಮೋದಿ 1950ರ ಸೆಪ್ಟೆಂಬರ್ 17ರಂದು ಜನಿಸಿದ್ರು. ಮೋಹನ್ ಭಾಗವತ್ ಕೂಡ 1950ರ ಸೆಪ್ಟೆಂಬರ್ 11ರಂದು ಜನಿಸಿದ್ರು. ಇಬ್ಬರಿಗೂ ಇದೇ ಸೆಪ್ಟೆಂಬರ್ನಲ್ಲಿ 75 ವಸಂತ ತುಂಬುತ್ತೆ. ಯಾರಿಗೊತ್ತು, ಮೋಹನ್ ಭಾಗವತ್ ಅವರೇ ನಿವೃತ್ತಿ ಆಗಬಹುದು. ಮೋಹನ್ ಭಾಗವತ್ ತಮ್ಮ ಬಗ್ಗೆಯೇ ಮಾತಾಡಿರಬಹುದು ಅಂತ ಬಿಜೆಪಿ ನಾಯಕರು ತರಹೇವಾರಿ ಕಾರಣ ಕೊಡ್ತಿದ್ದಾರೆ. ಆದ್ರೆ ಆರ್ಎಸ್ಎಸ್ ಬಿಜೆಪಿ ಮಾಡಿದವರ ನಿಯಮಗಳನ್ನೇ ಅವರೇ ಮುರಿತಾರ ಅಂತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದ್ನಲ್ಲ, ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ. ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ಇಚ್ಛಾಶಕ್ತಿ ಇರಬೇಕು. ಜೊತೆಗೆ ಅವರವ್ರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು, ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನ ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರಬೇಕು. ಮೋಹನ್ ಭಾಗವತ್ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ. ಆದರೆ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಸೆಪ್ಟೆಂಬರ್ ನಂತರವೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಕಾರಣದಲ್ಲಿ ಮೋಹನ್ ಭಾಗವತ್ ಮಾತಿನದ್ದೇ ಸದ್ದು. ಆರ್ಎಸ್ಎಸ್ ಮುಖ್ಯಸ್ಥರು ನಿನ್ನೆ ಆಡಿದ್ದ ಒಂದು ಮಾತು ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಕೊಟ್ಟಿದೆ. ಮೋದಿ ಯಾವಾಗ ನಿವೃತ್ತಿ ಆಗ್ತಾರೆ ಅಂತ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 75 ವರ್ಷಕ್ಕೆ ನಿವೃತ್ತಿ. ವಿಪಕ್ಷಗಳಿಗೆ ಆಹಾರವಾದ ಭಾಗವತ್ ಹೇಳಿಕೆ. ರಾಜಕೀಯದಲ್ಲಿ 75 ವರ್ಷ ದಾಟಿದವರು ಸ್ವಯಂ ನಿವೃತ್ತರಾಗಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಒಂದು ಹೇಳಿಕೆ ನೀಡಿದ್ರು. ಆ ಮಾತು ಇದೇ ಸೆಪ್ಟೆಂಬರ್ಗೆ 75 ವಸಂತಗಳನ್ನ ಪೂರೈಸ್ತಾ ಇರುವಂತಹ ಪ್ರಧಾನಿ ಮೋದಿಯವರ ನಿವೃತ್ತಿಯ ಕುರಿತಾಗಿದ್ದ ಅನ್ನುವಂತ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಕೇಳ್ತಿವೆ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने जे त्यांच्या गौरवाकरता गौरवाचा भाव मनात घेऊन सगळं होतं, त्याच्यात तो गौरव आपल्याला चिकटू नये. ನಿವೃತ್ತಿ ಆಗೋದ್ಯಾರು? ನರೇಂದ್ರ ಮೋದಿ 1950ರ ಸೆಪ್ಟೆಂಬರ್ 17ರಂದು ಜನಿಸಿದ್ರು. ಮೋಹನ್ ಭಾಗವತ್ ಕೂಡ 1950ರ ಸೆಪ್ಟೆಂಬರ್ 11ರಂದು ಜನಿಸಿದ್ರು. ಇಬ್ಬರಿಗೂ ಇದೇ ಸೆಪ್ಟೆಂಬರ್ನಲ್ಲಿ 75 ವಸಂತ ತುಂಬುತ್ತೆ. ಯಾರಿಗೊತ್ತು, ಮೋಹನ್ ಭಾಗವತ್ ಅವರೇ ನಿವೃತ್ತಿ ಆಗಬಹುದು. ಮೋಹನ್ ಭಾಗವತ್ ತಮ್ಮ ಬಗ್ಗೆಯೇ ಮಾತಾಡಿರಬಹುದು ಅಂತ ಬಿಜೆಪಿ ನಾಯಕರು ತರಹೇವಾರಿ ಕಾರಣ ಕೊಡ್ತಿದ್ದಾರೆ. ಆದ್ರೆ ಆರ್ಎಸ್ಎಸ್ ಬಿಜೆಪಿ ಮಾಡಿದವರ ನಿಯಮಗಳನ್ನೇ ಅವರೇ ಮುರಿತಾರ ಅಂತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದ್ನಲ್ಲ, ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ. ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ಇಚ್ಛಾಶಕ್ತಿ ಇರಬೇಕು. ಜೊತೆಗೆ ಅವರವ್ರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು, ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನ ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ.
ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು. ಮೋಹನ್ ಭಾಗವತ್ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ. ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಸೆಪ್ಟೆಂಬರ್ ನಂತರವೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಕಾರಣದಲ್ಲಿ ಮೋಹನ್ ಭಾಗವತ್ ಮಾತಿನದ್ದೇ ಸದ್ದು. ಆರ್ಎಸ್ಎಸ್ ಮುಖ್ಯಸ್ಥರು ನಿನ್ನೆ ಆಡಿದ್ದ ಒಂದು ಮಾತು ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಕೊಟ್ಟಿದೆ. ಮೋದಿ ಯಾವಾಗ ನಿವೃತ್ತಿ ಆಗ್ತಾರೆ ಅಂತ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 75 ವರ್ಷಕ್ಕೆ ನಿವೃತ್ತಿ. ವಿಪಕ್ಷಗಳಿಗೆ ಆಹಾರವಾದ ಭಾಗವತ ಹೇಳಿಕೆ. ರಾಜಕೀಯದಲ್ಲಿ 75 ವರ್ಷ ದಾಟಿದವರು ಸ್ವಯಂ ನಿವೃತ್ತರಾಗಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಒಂದು ಹೇಳಿಕೆ ನೀಡಿದ್ರು. ಆ ಮಾತು ಇದೇ ಸೆಪ್ಟೆಂಬರ್ಗೆ 75 ವಸಂತಗಳನ್ನ ಪೂರೈಸ್ತಾ ಇರುವಂತಹ ಪ್ರಧಾನಿ ಮೋದಿಯವರ ನಿವೃತ್ತಿಯ ಕುರಿತಾಗಿದ್ದ ಅನ್ನುವಂತ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಕೇಳ್ತಿವೆ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करणे. म्हणजे त्यांच्या गौरवाचा भाव मनात जे सगळं होतं त्याच्यात तो गौरव आपल्याला चिकटू नये. ನಿವೃತ್ತಿ ಆಗೋದ್ಯಾರು? ನರೇಂದ್ರ ಮೋದಿ 1950ರ ಸೆಪ್ಟೆಂಬರ್ 17ರಂದು ಜನಿಸಿದ್ರು. ಮೋಹನ್ ಭಾಗವತ್ ಕೂಡ 1950ರ ಸೆಪ್ಟೆಂಬರ್ 11ರಂದು ಜನಿಸಿದ್ರು. ಇಬ್ಬರಿಗೂ ಇದೇ ಸೆಪ್ಟೆಂಬರ್ನಲ್ಲಿ 75 ವಸಂತ ತುಂಬುತ್ತೆ. ಯಾರಿಗೊತ್ತು, ಮೋಹನ್ ಭಾಗವತ್ ಅವರೇ ನಿವೃತ್ತಿ ಆಗಬಹುದು. ಮೋಹನ್ ಭಾಗವತ್ ತಮ್ಮ ಬಗ್ಗೆಯೇ ಮಾತಾಡಿರಬಹುದು ಅಂತ ಬಿಜೆಪಿ ನಾಯಕರು ತರಹೇವಾರಿ ಕಾರಣ ಕೊಡ್ತಿದ್ದಾರೆ. ಆದ್ರೆ ಆರ್ಎಸ್ಎಸ್ ಬಿಜೆಪಿ ಮಾಡಿದವರ ನಿಯಮಗಳನ್ನೇ ಅವರೇ ಮುರಿತಾರಾ ಅಂತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದ್ನಲ್ಲ, ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ. ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ಇಚ್ಛಾಶಕ್ತಿ ಇರಬೇಕು. ಜೊತೆಗೆ ಅವರವ್ರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು, ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನ ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು. ಮೋಹನ್ ಭಾಗವತ್ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ. ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಸೆಪ್ಟೆಂಬರ್ ನಂತರವೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.